ಗೆಲುವಿನ ಸೀಕ್ರೆಟ್ ರೂಮ್ ಓಪನ್ ಮಾಡೋಕಿರೋ ಏಕೈಕ ಕೀ ಅಂದ್ರೆ ಅದು ಪ್ರಯತ್ನ, ಕಠಿಣ ಪರಿಶ್ರಮ. ಸಕ್ಸಸ್ಗೆ ಬೇರೆ ಯಾವುದೇ ಶಾರ್ಟ್ ಕಟ್ ಇಲ್ಲ, ಯಾವುದೇ ಮಂತ್ರ ಇಲ್ಲ. ಯಾರು ಓದ್ತಾನೋ ಕಲಿತಾನೋ ಆತ ಸಕ್ಸಸ್ ಆಗ್ತಾನೆ. ಸಕ್ಸಸ್ಗಿರೋ ಏಕೈಕ ದಾರಿ ಪ್ರಯತ್ನದ ದಾರಿ. ನೀನ್ ನಿನ್ ಲೈಫಲ್ಲಿ ಏನಾದ್ರೂ ಮಾಡ್ಬೇಕಂದ್ರೆ ನೀನ್ ಪ್ರಯತ್ನ ಪಡ್ಲೇಬೇಕು. ಅದು ಫಿಸಿಕಲಿ, ಮೆಂಟಲಿ, ಎಮೋಷನಲಿ. ಪ್ರಯತ್ನ ಇಲ್ದೆ ಹಾರ್ಡ್ ವರ್ಕ್ ಮಾಡ್ದೆ ಲೈಫಲ್ಲಿ ಏನು ಮಾಡೋಕ್ಕಾಗಲ್ಲ. ಅದ್ ನಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀನ್ ಎಷ್ಟು ದೊಡ್ಡ ಟಾರ್ಗೆಟ್ ಇಟ್ಕೊಂಡಿದ್ಯಾ ಅನ್ನೋದು, ಎಷ್ಟು ಟೈಮಲ್ಲಿ ಅದನ್ನ ಪೂರ್ತಿ ಮಾಡ್ಬೇಕು ಅನ್ಕೊಂಡಿದ್ಯಾ ಅನ್ನೋದು, ಅದ್ರ ಪ್ರಕಾರ ನಿನ್ನ ಹಾರ್ಡ್ ವರ್ಕ್ ನ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡ್ಕೊಳ್ಬೇಕಾಗತ್ತೆ. ಲಿಮಿಟ್ ನ ದಾಟಿ ಮುಂದಕ್ಕೆ ಹೋಗ್ಬೇಕು. ಟೈಮ್ ವೇಸ್ಟ್ ಆಗೋ ವಿಚಾರಗಳನ್ನ ಬಿಡ್ಲೇಬೇಕು. ಇದು ನಿನ್ ಮೇಲಿದೆ. ನೀನ್ ನಿನ್ನ ಟಾರ್ಗೆಟ್ ಜೊತೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನೀನ್ ನಿನ್ನ ಲೈಫ್ ನ ಬಿಲ್ಡ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ಯಾ ಅಥವಾ ಕೊಲ್ಯಾಪ್ಸ್ ಆಗ್ಬೇಕು ಅನ್ಕೊಂಡಿದ್ಯಾ? ಇದು ಕೇವಲ ನಿನ್ನ ಡಿಟರ್ಮಿನೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟೇ ಸಕ್ಸಸ್ ಅನ್ನೋದಿದ್ರು ಅದು ಆರಾಮಾಗಿ ಹೊರಗಡೆ ಆಗುತ್ತೆ, ಕಂಫರ್ಟ್ ಝೋನ್ ನಿಂದ ಹೊರಗಡೆ ಆಗುತ್ತೆ. ಸಕ್ಸಸ್ ನ ರಿಸಲ್ಟ್ ಸರಿಯಾದ ವಿಚಾರಗಳನ್ನ ಮಾಡೋದ್ರಲ್ಲಿದೆ. ಬೆಸ್ಟ್ ರಿಸಲ್ಟ್ ಅನ್ನೋದು ಡೂ ಆರ್ ಡೈ ಅಂತ ಹಾರ್ಡ್ ವರ್ಕ್ ಮಾಡೋದ್ರಲ್ಲಿದೆ. ಈಗ ನೀನಿರೋ ಏಜ್, ನಿನ್ನ ಲೈಫ್ ನ ಮೋಸ್ಟ್ ಕ್ರೂಷಿಯಲ್ ಏಜ್ ಅಲ್ಲಿದ್ಯಾ. ಈ ಏಜ್ ನಿನ್ನ ಫ್ಯೂಚರ್ ನ ಡಿಸೈಡ್ ಮಾಡುತ್ತೆ. ನಿನ್ನ ಲೈಫ್ ಹೇಗಿರುತ್ತೆ ಅನ್ನೋದು ಡಿಸೈಡ್ ಮಾಡುತ್ತೆ ಈ ಏಜ್. ಈಗ ನೀನ್ ಮಾಡೋ ಕೆಲಸ ನಿನ್ನ ಫ್ಯೂಚರ್ ನ ಮೆಂಟಲಿ, ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಮಾಡುತ್ತೆ. ಈಗ ನೀನ್ ಹಾರ್ಡ್ ವರ್ಕ್ ಮಾಡೋ ಟೈಮಲ್ಲಿ ಮೋಜು ಮಸ್ತಿ ಅಂತ ಕಳೆದ್ರೆ, ಟೈಮ್ ವೇಸ್ಟ್ ಮಾಡಿದ್ರೆ, ಈಗ ಆರಾಮಾಗಿದ್ದೀನಿ ಅಂತ ನೀನ್ ಅನ್ಕೊಂಡ್ರೆ ಅದು ನಿನ್ನ ಮೂರ್ಖತನ. ಎಷ್ಟು ದಿನ ಇರುತ್ತೆ ಈ ಆರಾಮಾಗಿ ಇರೋ ಜೀವನ? 4-5 ವರ್ಷ ಕಳೆದೋದ್ಮೇಲೆ ನಿನ್ನ ಹತ್ರ ಏನೂ ಮಿಕ್ಕಿರಲ್ಲ. ಆಗ ನಿನ್ನ ಹತ್ರ ದುಡ್ಡಿರಲ್ಲ, ಪ್ರಯತ್ನ ಪಡೋಕೆ ಟೈಮ್ ಇಲ್ಲ. ಯಾಕಂದ್ರೆ ನಿನ್ನ ಟೈಮ್ ಮುಗ್ದೋಗಿರುತ್ತೆ. ಒಂದ್ಸತಿ ನಿನ್ನ ಪ್ರೀಶಿಯಸ್ ಟೈಮ್ ನ ಕಳ್ಕೊಂಡ್ರೆ ನಿನ್ಗೆ ಮಿಕ್ಕೋದು ಕೇವಲ ಡಿಪ್ರೆಷನ್, ಟೆನ್ಷನ್ ಅಷ್ಟೇ ಮಿಕ್ಕೋದು. ಆಗ ನೀನು 10 ವರ್ಷದಿಂದ ಈ ಟೈಮ್ ವೇಸ್ಟ್ ಮಾಡ್ಲಿಲ್ಲ ಅಂದಿದ್ದಿದ್ರೆ ನನ್ ಲೈಫ್ ಹೇಗೋ ಇರೋದು ಅಂತ ಅಂದ್ಕೊಳ್ತೀಯಾ? ಈ ಟೈಮ್ ಮತ್ತು ಏಜ್ ಯಾರಿಗೂ ಕಾಯೋದಿಲ್ಲ. ಇದು ನೀನು ಹಾರ್ಡ್ ವರ್ಕ್ ಮಾಡೋ ಟೈಮ್. ನಿನ್ನಲ್ಲಿ ಜೋಶ್ ಇದೆ, ಹಠ ಇದೆ, ಛಲ ಇದೆ, ಗುರಿ ಇದೆ, ಬುದ್ಧಿವಂತಿಕೆ ಇದೆ. ಆದ್ರೂ ಈ ಏಜ್ ಅಲ್ಲಿ ನೀನ್ ಮಾಡ್ಬೇಕಾಗಿರೋ ಕೆಲ್ಸನ ಸರಿಯಾಗಿ ಮಾಡ್ತಿಲ್ಲ. ಎಕ್ಸಾಮ್ ಹತ್ರ ಬಂದಾಗ ಪ್ರೆಷರ್ ಅಲ್ಲಿ, ಟೆನ್ಷನ್ ಅಲ್ಲಿ ಓದೋ ಬದಲು ಈಗಿಂದಲೇ ಟೆನ್ಷನ್ ಫ್ರೀ ಆಗಿ ಓದೋಕೆ ಸ್ಟಾರ್ಟ್ ಮಾಡು. ಈಗ ಓದೋ ಟೈಮ್ ನಿಂದು ಎಲ್ಲಿವರೆಗೂ ಜಸ್ಟ್ ಪಾಸಿಂಗ್ ಮಾರ್ಕ್ಸ್, ಆವರೇಜ್ ಸ್ಟೂಡೆಂಟ್ ಲಿಸ್ಟ್ ಅಲ್ಲೇ ನಮ್ಮ ಹೆಸರನ್ನ ನೋಡೋದು. ಪ್ರಯತ್ನ ಹೇಗಿರ್ಬೇಕಂದ್ರೆ ಸೀದಾ ಆವರೇಜ್ ಸ್ಟೂಡೆಂಟ್ ಲಿಸ್ಟ್ ನಿಂದ ಟಾಪರ್ಸ್ ಲಿಸ್ಟ್ ಗೆ ಎಂಟ್ರಿ ಕೊಡಬೇಕು. ಇದು ಖಂಡಿತ ಸಾಧ್ಯ ಇದೆ. ಬೀಯಿಂಗ್ ಅ ಟೀಚರ್ ಈ ರೀತಿಯ ಸ್ಟೂಡೆಂಟ್ಸ್ ನ ಪ್ರತಿ ವರ್ಷನೂ ನೋಡ್ತಿರ್ತೀನಿ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಬಿಲೋ ಆವರೇಜ್ ಸ್ಟೂಡೆಂಟ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಟಾಪರ್ ಆಗೋಕೆ ಎಫರ್ಟ್ ಆಗ್ತಿರ್ತಾನೆ. ಬದಲಾವಣೆ ಅಂದ್ರೆ ಅದು